ಹಲೋ ಎವ್ರಿವಾನ್, ಈ ವಿಡಿಯೋಲಿ ನಾವು ಕ್ಲಾಸ್ 7 ಸೈನ್ಸ್ ಚಾಪ್ಟರ್ ನಂಬರ್ 3 ಹೀಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಹೀಟ್ ಅಂದರೆ ಉಷ್ಣತೆ ಅಥವಾ ಉಷ್ಣಾಂಶ. ಸೊ ಹೀಟ್ ಅನ್ನೋದು ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ. ಓಕೆ, ದ್ಯಾಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ದಿ ಅದರ್ ಆಬ್ಜೆಕ್ಟ್. ಸೊ ಹೀಟ್ ಅಂದರೆ ಈ ಉಷ್ಣತೆಯನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಹಾದು ಹೋಗ್ತೀವಿ. ಬೆಳಗ್ಗೆ ಎದ್ದು ಬಿಸಿ ಬಿಸಿಯಾದ ಊಟ ಮಾಡೋವಾಗಲಾಗಲಿ ಅಥವಾ ಹೊರಗಡೆ ಇರುವಂತಹ ತಾಪಮಾನ ವೆದರ್ಗೆ ತಕ್ಕನಂಗೆ ಬಟ್ಟೆ ಧರಿಸೋದಾಗಲಿ, ಚಳಿಯಾಗಿದ್ದಾಗ ಸ್ವೆಟರ್ ಹಾಕೋತೀವಿ, ಉಲ್ಲನ್ ಸ್ವೆಟರ್. ಭಾಳ ಬಿಸಿಲಾಗಿದ್ದಾಗ ಯಾವುದಾದ್ರು ಕಾಟನ್ ಬಟ್ಟೆ ಹಾಕೋತೀವಿ, ವೈಟ್ ಕಲರ್ ಪ್ರಿಫರಬಲಿ ಕಾಟನ್ ಬಟ್ಟೆ ಹಾಕ್ಕೊಂಡು ಹೋಗ್ತೀವಿ. ಅದರಿಂದ ಹಿಡಿದು ಗ್ಲೋಬಲ್ ವಾರ್ಮಿಂಗ್ವರೆಗೂ ಹೀಟ್ ಪ್ಲೇಸ್ ಅ ಮೇಜರ್ ರೋಲ್. ಓಕೆ, ಹೀಟಿಂದ ನಮ್ಮ ಲೈಫಲ್ಲಿ ಅನೇಕ ಚೇಂಜಸ್ಗಳಾಗುತ್ತೆ. ಸೊ ಅಂತಹ ಇಂಪಾರ್ಟೆಂಟ್ ಆಗಿರುವಂತಹ ಹೀಟ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋ ಅವಶ್ಯಕತೆ ನಮಗಿದೆ. ಆದ್ದರಿಂದ ನಾವು ಹೀಟ್ ಅಂದರೆ ಏನು, ಅದನ್ನು ಹೇಗೆ ಮೆಜರ್ ಮಾಡೋದು, ಅದನ್ನು ಯಾವ್ಯಾವ ರೀತಿಯಲ್ಲಿ ಮೆಜರ್ ಮಾಡ್ಬೋದು, ಹೀಟ್ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಓಕೆ ಹಾಗೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನು, ಈ ರೀತಿ ಬೇಸಿಕ್ ಥಿಂಗ್ಸ್ ರಿಲೇಟೆಡ್ ಟು ಹೀಟ್ ನಾವು ಈ ಕ್ಲಾಸ್ 7ಅಲ್ಲಿ ಕಲ್ತ್ಕೋತೀವಿ. ಒಂದು ವಸ್ತು ಎಷ್ಟು ಬಿಸಿಯಾಗಿದೆ ಅಥವಾ ಎಷ್ಟು ತಣ್ಣಗಿದೆ ಅಂತ ನಾವು ಕಂಡುಹಿಡ್ತೀವಲ್ಲ, ಅದನ್ನು ನಾವು ಟೆಂಪ್ರೇಚರ್ ಅಂತ ಹೇಳ್ತೀವಿ. ಓಕೆ, ಅದೇ ಕಂಡುಹಿಡಿಯುವಂತಹ ಸಾಧನವನ್ನು ನಾವೇನಂತೀವಿ, ಥರ್ಮಾಮೀಟರ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ್ಮಾಮೀಟರಲ್ಲಿ ಅನೇಕ ವಿಧಗಳಿದ್ದಾವೆ, ಅನೇಕ ಸ್ಕೇಲ್ಸ್ಗಳಿದ್ದಾವೆ. ಓಕೆ, ಇವಾಗ ಸದ್ಯಕ್ಕೆ ನಾವು ಸೆಲ್ಸಿಯಸ್ ಸ್ಕೇಲ್ ಅಥವಾ ಸೆಂಟಿಗ್ರೇಡ್ ಸ್ಕೇಲ್ಸ್ ಅನ್ನೋದನ್ನು ಮಾತ್ರ ತಿಳ್ಕೊಳ್ಳೋಣ. ಯಾವ ರೀತಿಯ ಡಿವೈಸ್ಗಳಿದೆ ಅಂದರೆ, ಥರ್ಮಾಮೀಟ್ರಲ್ಲೇ ಅನೇಕ ರೀತಿಯ ಥರ್ಮಾಮೀಟರ್ಸ್ಗಳಿದ್ದಾವೆ. ಅದರಲ್ಲಿ ಮೇಜರ್ ಆಗಿರುವಂತಹ 2 ರೀತಿಯ ಥರ್ಮಾಮೀಟರ್ಸ್ಗಳನ್ನು ನಾವು ಈ ಚಾಪ್ಟ್ರಲ್ಲಿ ತಿಳ್ಕೊತೀವಿ. ಅದರಲ್ಲಿ ಮೊದಲನೇ ಇರೋವಂಥದ್ದು ಯಾವುದು ಅಂದರೆ ಕ್ಲಿನಿಕಲ್ ಥರ್ಮಾಮೀಟರ್. ನೀವು ನೋಡ್ತಾ ಇದ್ದೀರಲ್ವಾ ಈ ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಿನಿಕಲ್ ಥರ್ಮಾಮೀಟರ್ ಪಿಕ್ಚರ್ ಕಾಣಿಸ್ತಾ ಇದೆ ನೋಡಿ. ಸೊ ಈ ಕ್ಲಿನಿಕಲ್ ಥರ್ಮಾಮೀಟರ್ ಅನ್ನೋದು ನೋಡೋದಕ್ಕೆ ಹೀಗಿರುತ್ತೆ. ಕ್ಲಿನಿಕಲ್ ಥರ್ಮಾಮೀಟರ್ ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ, ಯೂಶ್ವಲಿ ಬಾಡಿ ಟೆಂಪ್ರೇಚರ್ ಡಿಟೆಕ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನಮ್ಮ ದೇಹದಲ್ಲಿ ಎಷ್ಟು ಉಷ್ಣತೆ ಇದೆ, ಎಷ್ಟು ಟೆಂಪ್ರೇಚರ್ ಇದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಮನುಷ್ಯರು ಮಾತ್ರ ಅಲ್ಲ, ಅನಿಮಲ್ಸು ಕೂಡ ಇದನ್ನು ಯೂಸ್ ಮಾಡ್ತಾರೆ ವೆಟರ್ನರಿ ಹಾಸ್ಪಿಟಲ್ಸಲ್ಲಿ. ಓಕೆ, ಸೊ ಇವಾಗ ಈ ಥರ್ಮಾಮೀಟರ್ನ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಗ್ಲಾಸಿಂದ ಮಾಡಲ್ಪಟ್ಟಿರುತ್ತೆ ಈ ಥರ್ಮಾಮೀಟರ್. ಇದರಲ್ಲಿ ಕೊನೆಯಲ್ಲಿ ಒಂದು ಟಿಪ್ಪಲ್ಲಿ ಮರ್ಕ್ಯೂರಿ ಬಲ್ಬ್ ಅಂತ ಇರುತ್ತೆ. ಇದರೊಳಗಡೆ ಮರ್ಕ್ಯೂರಿ ಅನ್ನೋ ಒಂದು ಮೆಟಲ್, ಅದೊಂದು ಲಿಕ್ವಿಡ್ ಮೆಟಲ್, ಅದನ್ನು ಸ್ಟೋರ್ ಮಾಡಿರ್ತಾರೆ. ಸೊ ಅದರಿಂದ ಒಂದು ಸಣ್ಣ ಪೈಪ್ ಕನೆಕ್ಟ್ ಆಗಿ ಈ ಟ್ಯೂಬ್ ಫುಲ್ಲು ಅದು ಎಕ್ಸ್ಟೆಂಡ್ ಆಗಿರುತ್ತೆ. ಈ ಸಣ್ಣ ಟ್ಯೂಬ್, ಇದನ್ನು ನಾವು ಕೆಪಿಲರಿ ಅಂತ ಹೇಳ್ತೀವಿ. ಅದರೊಳಗಡೆ ಭಾಳ ಸಣ್ಣಗಿರುತ್ತೆ. ಸೊ ಇದರೊಳಗಡೆ ಈ ಮರ್ಕ್ಯೂರಿ ಇದರೊಳಗೆ ಪಾಸ್ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಈ ಮರ್ಕ್ಯೂರಿ ಮೆಟಲ್, ಲಿಕ್ವಿಡ್ ಮೆಟಲ್ ಅಲ್ವಾ, ಸೊ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಅದು ಮೇಲಕ್ಕೆ ಈ ಥರ ಹತ್ತುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಮಾರ್ಕಿಂಗ್ಸ್ನ ನೀವು ಈ ಪಾರ್ಟ್ನ ಇಲ್ಲಿ ಝೂಮ್ ಮಾಡಿ ತೋರಿಸಿದ್ದಾರೆ. ಈ ಮಾರ್ಕಿಂಗ್ಸ್ ನೋಡುವಾಗ ನಿಮಗೆ ಗೊತ್ತಾಗುತ್ತೆ, ನಮ್ಮ ಜೊಮೆಟ್ರಿ ಬಾಕ್ಸಲ್ಲಿ ಸ್ಕೇಲ್ ಇದೆ ಅಲ್ವಾ, ಅದೇ ರೀತಿಯಲ್ಲೇ ಈ ಕ್ಲಿನಿಕಲ್ ಥರ್ಮಾಮೀಟರಲ್ಲೂ ಕೂಡ ಸ್ಕೇಲ್ಸ್ ಇರುತ್ತೆ. ಆ ಸ್ಕೇಲ್ ಅಂದರೆ ಯಾವ ರೇಂಜ್ ಅಂದರೆ 32ಇಂದ 42ವರೆಗೂ ಅಥವಾ 34ಇಂದ 42 ಡಿಗ್ರೀಸ್ವರೆಗೂ ಇರುವಂಥ ಟೆಂಪರೇಚರ್ನ ಅಳೆಯುವಂತಹ ಡಿವೈಸ್ ಈ ಕ್ಲಿನಿಕಲ್ ಥರ್ಮಾಮೀಟರ್. ಈ ರೇಂಜಲ್ಲಿರೋದನ್ನು ಮಾತ್ರ ಅಳೆಯುತ್ತೆ. ಈ ರೇಂಜಲ್ಲಿರೋ ಟೆಂಪ್ರೇಚರ್ ಮಾತ್ರ ಈ ಥರ್ಮಾಮೀಟರ್ ಅಳೆಯೋದಕ್ಕೆ ಸಾಧ್ಯ. ಸೊ ಇಲ್ಲಿ ನೋಡಿದ್ರೆ ಆ್ಯಸ್ ಯೂಶುವಲ್ ನಮ್ಮ ಸ್ಕೇಲಲ್ಲಿ ಇರೋವಂಥದ್ದೇ. ಇದು 36 ಡಿಗ್ರಿ ಸೆಲ್ಸಿಯಸ್, ಇದು 37 ಡಿಗ್ರಿ ಸೆಲ್ಸಿಯಸ್. ಇನ್ ಬಿಟ್ವೀನ್ ನೀವು ಈ 10 ಮಾರ್ಕಿಂಗ್ ನೋಡ್ಬೋದು. ಸೊ 36 ಆದಮೇಲಿರೋ ಈ ಪುಟಾಣಿ ಮಾರ್ಕ್ 36.1 ಅಂತ ಅರ್ಥ. 36.1 2 3 4 5 6 7 8 9 37. ಸೊ ಇವಾಗ ಒಂದು ವೇಳೆ ಮರ್ಕ್ಯೂರಿ ಇಲ್ಲಿ ನಿಂತಿದೆ ಅಲ್ವಾ, ಒಂದು ವೇಳೆ ಇಲ್ಲಿ ನಿಂತಿದ್ರೆ 36.4 ಅಂತ ಅರ್ಥ. ಇವಾಗ ಮರ್ಕ್ಯೂರಿ ಎಲ್ಲಿ ನಿಂತಿದೆ, 37 ಆದಮೇಲೆ ಒಂದನೇ ಗುರೆ, ಮೊದಲನೇ ಮಾರ್ಕನ್ನು ಮುಟ್ಟಿದೆ. ಸೊ 37.1 ಅಂತ ನಾವು ಇದನ್ನು ರೀಡ್ ಮಾಡ್ಬೋದು. ಸೊ ಮೇಲಿದೆ ಅಲ್ವಾ, ಇದು ಡಿಗ್ರಿ ಸೆಲ್ಸಿಯಸ್ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಕೆಳಗಡೆ ಇರೋ ಮಾರ್ಕಿಂಗ್ ಬೇರೆ ನಂಬರ್ಸ್ ಇದೆ. ಸೊ ಇದು ಫ್ಯಾರನ್ಹೈಟ್ ಸ್ಕೇಲ್, ಅದು ಇನ್ನೊಂದು ಸ್ಕೇಲ್. ಈ ರೀತಿ ಇನ್ನೂ 2 ಸ್ಕೇಲ್ಸ್ ಇದ್ದಾವೆ, ಫ್ಯಾರನ್ಹೈಟ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್ ಅಂತ. ಇದ್ರ ಬಗ್ಗೆ ನೀವು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಓದ್ತೀರಾ. ಸೊ ಕೆಳಗಡೆ ಇರೋದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಫ್ಯಾರನ್ಹೈಟ್ ಸ್ಕೇಲ್ನ ಇಂಡಿಕೇಟ್ ಮಾಡುತ್ತೆ. ಸೊ ಆಗಿನ ಕಾಲದಲ್ಲೆಲ್ಲ
ಕ್ಲಿನಿಕಲ್ ಥರ್ಮಾಮೀಟರೇ ಯೂಸ್ ಮಾಡ್ತಾಯಿದ್ರು. ಜ್ವರ ಬಂದಿದೆಯಾ ಇಲ್ವಾ, ಒಬ್ಬರ ಬಾಡಿ ಟೆಂಪರೇಚರ್ ಕಂಡುಹಿಡಿಬೇಕು ಅಂದರೆ ಇದನ್ನೇ ಯೂಸ್ ಮಾಡ್ತಾಯಿದ್ರು. ಬಟ್ ಇದು ಅಷ್ಟು ಸೇಫ್ ಅಲ್ಲ. ಈ ಮರ್ಕ್ಯುರಿ ಅನ್ನೋದು ಬೈ ಚಾನ್ಸ್ ಕೆಳಗಡೆ ಬಿದ್ದು ಒಡೆದೋದ್ರೆ ಈ ಮರ್ಕ್ಯುರಿ ಅನ್ನೋದು ಲೀಕ್ ಆಗುತ್ತೆ. ಲೀಕ್ ಆದರೆ ಅದು ಮರ್ಕ್ಯುರಿ ಪಾಯ್ಸನಸ್ ಆಗಿರೋದು ಕಾರಣದಿಂದ ಇದನ್ನು ಡಿಸ್ಪೋಸ್ ಮಾಡೋದು ಅಷ್ಟು ಸೇಫ್ ಇರೋದಿಲ್ಲ ಅಂತ ಇದನ್ನು ಸಾಮಾನ್ಯವಾಗಿ ಇವಾಗ ಯಾರೂ ಬಳಸ್ತಾ ಇಲ್ಲ. ಇವಾಗ ನಾವು ಈ ಡಿಜಿಟಲ್ ಥರ್ಮೋಮೀಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಮನೆಯಲ್ಲೂ ಈ ಡಿಜಿಟಲ್ ಥರ್ಮೋಮೀಟರ್ಸ್ ಇರುತ್ತೆ. ಆ ಡಿಜಿಟಲ್ ಥರ್ಮೋಮೀಟರ್ಸಲ್ಲಿ ಮರ್ಕ್ಯುರಿ ಇರೋದಿಲ್ಲ, ಅದಕ್ಕೆ ಬದಲಾಗಿ ಸೆನ್ಸರ್ಸ್ ಇರುತ್ತೆ. ಬ್ಯಾಟ್ರಿಯಲ್ಲಿಂದ ಅದು ಪವರ್ ಆಗಿ ಅದು ವರ್ಕ್ ಮಾಡುತ್ತೆ, ನಮಗೆ ಅಕ್ಯುರೇಟಾಗಿ ಟೆಂಪ್ರೇಚರ್ ಅದು ತೋರಿಸ್ಬಿಡುತ್ತೆ. ಓಕೆ, ಸೊ ಈ ಕ್ಲಿನಿಕಲ್ ಥರ್ಮೋಮೀಟರ್ ರೇಂಜ್ ಸ್ಟ್ರಕ್ಚರ್ ಬಗ್ಗೆ ಈಗ ತಿಳ್ಕೊಂಡಿದ್ದೀರಾ. ಇದನ್ನು ನಾವು ಯೂಸ್ ಮಾಡೋದು ಹೇಗೆ ಅಂದರೆ ಈ ಟಿಪ್ಪನ್ನು ನಾಲ್ಗೆ ಅಡಿಯಲ್ಲಿ ಇಡ್ತಾರೆ. ಓಕೆ, ಸೊ ಎಲ್ಲ ಮನುಷ್ಯರು ಯೂಸ್ ಮಾಡೋದ್ರಿಂದ ಒಂದು ಮನುಷ್ಯ ಯೂಸ್ ಮಾಡಿದ ಕೂಡಲೇ ಅದನ್ನು ಸ್ಯಾನಿಟೈಸ್ ಮಾಡಬೇಕು. ಈ ಟಿಪ್ಪನ್ನು ಸ್ಯಾನಿಟೈಸ್ ಮಾಡಬೇಕು. ಒಂದು ಆಲ್ಕೋಹಾಲಲ್ಲೋ ಅಥವಾ ಬೇರೆ ಯಾವುದಾದ್ರು ಒಂದು ಸ್ಟೆರೈಲ್ ಲಿಕ್ವಿಡಲ್ಲಿ ಇದನ್ನು ಡಿಪ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಅದನ್ನು ಬಳಸ್ತಾರೆ. ಸೊ ಒಂದೊಂದು ಸರಿನೂ ಇದನ್ನು ಯೂಸ್ ಮಾಡೋವಾಗ ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಅದಾದ ನಂತರನೇ ಅದನ್ನು ನಾಲ್ಗೆ ಅಡಿಯಲ್ಲಿ ಇಟ್ಟು ಚೆಕ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತೆಗೆದು ರೀಡ್ ಮಾಡೋವಾಗ ಈ ರೀತಿ ನಮ್ಮ ಕಣ್ಣಿಗೆ ನಮಗೆ ನೇರವಾಗಿ ಇಟ್ಕೊಂಡು ರೀಡ್ ಮಾಡಬೇಕು. ಸೊ ಅದು ಕಾಣಿಸ್ಲಿಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡಿ ನೋಡಿದ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಎಷ್ಟು ಮಾರ್ಕಿಂಗ್ಸ್ ಇದೆ, ಎಷ್ಟು ಮಾರ್ಕಿಂಗ್ವರೆಗೂ ಆ ಮರ್ಕ್ಯುರಿ ರೈಸ್ ಆಗಿದೆ ಅಂತ. ನೀವು ಆವಾಗ ಅಕ್ಯುರೇಟಾಗಿ ಟೆಂಪ್ರೇಚರ್ನ ಕಂಡುಹಿಡಿಬಹುದು. ಇವರು ಹಿಡ್ಕೊಂಡಿರೋ ರೀತಿ ನೀವು ಗಮನ ಇಟ್ಟು ನೋಡಬೇಕು. ಅವರು ಈ ತುದಿಯಲ್ಲಿ ಇಟ್ಕೊಂಡಿದ್ದಾರೆ, ಈ ಮರ್ಕ್ಯುರಿ ಬಲ್ಬ್ ಕಡೆ ಅವರು ಕೈನ ಹಿಡ್ಕೊಂಡಿಲ್ಲ. ಅದು ಯಾಕೆ ಹಾಗೆ ಹಿಡಿಬಾರ್ದು ಅಂದರೆ ಈ ಮರ್ಕ್ಯುರಿ ಬಲ್ಬನ್ನು ನಾವು ಕೈಯಿಂದ ಹಿಡಿಯೋವಾಗ ನಮ್ಮ ಕೈಯಲ್ಲಿರೋ ಟೆಂಪ್ರೇಚರ್ ಕೂಡ ಇದರಲ್ಲಿ ತಗಲಿ ನಮಗೆ ಬರುವಂಥ ರಿಸಲ್ಟು ಆ್ಯಕ್ಯುರೇಟಾಗಿ ಇರೋದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ಇದನ್ನು ಈ ಕ್ಲಿನಿಕಲ್ ಥರ್ಮೋಮೀಟರ್ನ ಈ ತುದಿಯಲ್ಲಿ ಮಾತ್ರ ಇಟ್ಕೊಂಡು ನೋಡಬೇಕಾಗತ್ತೆ ಟೆಂಪ್ರೇಚರ್ನ. ಓಕೆ, ಸೊ ಈಗ ನಿಮಗೆ ಟೆಂಪ್ರೇಚರ್ ಅಂದರೆ ಏನು, ಥರ್ಮೋಮೀಟರ್ ಅಂದರೆ ಏನು, ಕ್ಲಿನಿಕಲ್ ಥರ್ಮೋಮೀಟರ್ನ ಸ್ಟ್ರಕ್ಚರ್ ಮತ್ತು ಯೂಸಸ್ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಥರ್ಮೋಮೀಟರ್ ಅಲ್ಲಿ ನೆಕ್ಸ್ಟ್ ಟೈಪ್ ಯಾವುದು ಅಂದರೆ ಲ್ಯಾಬೋರೇಟರಿ ಥರ್ಮೋಮೀಟರ್. ಈ ಲ್ಯಾಬೊರೇಟರಿ ಥರ್ಮೋಮೀಟರು ನಮ್ಮ ನಾರ್ಮಲ್ ಕ್ಲಿನಿಕಲ್ ಥರ್ಮೋಮೀಟರ್ ಥರನೇ ಇರುತ್ತೆ. ಆದರೆ ಏನು ಡಿಫ್ರೆನ್ಸ್ ಅಂದರೆ ಅದರ ರೇಂಜ್ ಭಾಳ ದೊಡ್ಡದಾಗಿರುತ್ತೆ. ಅದರ ರೇಂಜ್ ನಿಮಗೆ -10 ಡಿಗ್ರಿಯಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೂ ನೀವು ಅದನ್ನು ಅಳಿಬಹುದು. ಸೊ ಇವಾಗ ಕೆಮಿಸ್ಟ್ರಿ ಲ್ಯಾಬೊರೇಟರೀಸಲ್ಲಿ ಮತ್ತು ರಿಸರ್ಚ್ ಸೆಂಟರ್ಸಲ್ಲೆಲ್ಲ ಇಂಡಸ್ಟ್ರೀಸಲ್ಲೆಲ್ಲ ನಿಮಗೆ ತುಂಬ ದೊಡ್ಡ ರೇಂಜಿನ ಟೆಂಪ್ರೇಚರ್ಗಳನ್ನ ಅಳಿಬೇಕಾಗಿರುವಂಥ ಸಂದರ್ಭಗಳು ಬರುತ್ತೆ. ಆವಾಗ ಈ ಲ್ಯಾಬೊರೇಟರಿ ಥರ್ಮೋಮೀಟರ್ನ ಅವರು ಯೂಸ್ ಮಾಡ್ತಾರೆ. ಓಕೆ, ಸೊ ಇದನ್ನು ನೀವು ಫಸ್ಟ್ PUC ಸೆಕೆಂಡ್ PUC ಹೋಗೋವಾಗ ನೋಡ್ತೀರಾ. ನಿಮ್ಮ ಶಾಲೆಯಲ್ಲಿ ಕೂಡ ಇರಬಹುದು, ನಿಮ್ಮ ಟೀಚರ್ ಕೇಳಿದ್ರೆ ಅವರೇ ತೋರಿಸ್ತಾರೆ. ಓಕೆ, ಇದಕ್ಕೆ ಒಂದು ಪುಟಾಣಿ ಸ್ಟ್ಯಾಂಡ್ ಕೂಡ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ. ನಿಮ್ಮ ಟೀಚರ್ ಕೇಳಿದ್ರೆ ಅವರು ನಿಮಗೆ ತೋರಿಸ್ಕೊಡ್ತಾರೆ. ಓಕೆ, ಇದು ಲ್ಯಾಬೊರೇಟರಿ ಥರ್ಮೋಮೀಟರ್. ಅದರ ರೇಂಜಸ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಇದೇ ನೋಡಿ ಕ್ಲಿನಿಕಲ್ ಥರ್ಮೋಮೀಟರ್ ಹೀಗೆ ಕಾಣುತ್ತೆ. ಇಲ್ಲಿ ನಮ್ಮ ಮನೆಗಳಲ್ಲಿರುವಂತಹ ಡಿಜಿಟಲ್ ಥರ್ಮೋಮೀಟರ್ ಹೀಗಿರುತ್ತೆ ಮತ್ತು ಲ್ಯಾಬೊರೇಟರಿ ಥರ್ಮೋಮೀಟರ್ ಹೀಗಿರುತ್ತೆ ನೋಡಿ. ರೇಂಜಸ್ಸು 110 -10ಇಂದ 110ವರೆಗೂ ಇರುತ್ತೆ ರೇಂಜಸ್. ಸೊ ನಿಮಗೆ ಇಲ್ಲಿ ಈ ಟೇಬಲಲ್ಲಿ ಇದರ ಯೂಸಸ್ಸು ಮತ್ತು ಈ ಕಂಪ್ಯಾರಿಸನ್ ಬಿಟ್ವೀನ್ ಕ್ಲಿನಿಕಲ್ ಥರ್ಮೋಮೀಟರ್ ಆ್ಯಂಡ್ ಲ್ಯಾಬೊರೇಟರಿ ಥರ್ಮೋಮೀಟರ್ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನೋದು ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ ಮನುಷ್ಯನ ಅಥವಾ ಎನಿ ಅನಿಮಲ್ ಬಾಡಿ ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆನ್ ದಿ ಅದರ್ ಹ್ಯಾಂಡ್ ಲ್ಯಾಬೊರೇಟರಿ ಥರ್ಮೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಮೆಜರಿಂಗ್ ವೇರಿಯಸ್ ಸಬ್ಸ್ಟೆನ್ಸಸ್. ನಾವು ಎಕ್ಸ್ಪೆರಿಮೆಂಟ್ ಮಾಡುವಾಗ ಪರ್ಟಿಕ್ಯುಲರ್ಲಿ ಸಮ್ಟೈಮ್ಸ್ 110-100 ಡಿಗ್ರೀಸ್ವರೆಗೂ ನಾವು ಟೆಂಪ್ರೇಚರ್ ಡಿಟೆಕ್ಟ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಈವನ್ ಕುಕ್ಕಿಂಗಲ್ಲೂ ಕೂಡ ಇದು ಯೂಸ್ ಮಾಡ್ತಾರೆ, ಫುಡ್ ಇಂಡಸ್ಟ್ರಿಯಲ್ಲೂ ಕೂಡ ಯೂಸ್ ಮಾಡ್ತಾರೆ. ಅಲ್ಲೆಲ್ಲ ನಾವು ಲ್ಯಾಬೊರೇಟರಿ ಥರ್ಮೋಮೀಟರೇ ಯೂಸ್ ಮಾಡ್ತೀವಿ. ಮತ್ತು ಟೆಂಪ್ರೇಚರ್ ರೇಂಜ್ ಅಂದರೆ ಭಾಳ ಚಿಕ್ಕ ರೇಂಜಲ್ಲಿರುತ್ತೆ ಈ ಕ್ಲಿನಿಕಲ್ ಥರ್ಮೋಮೀಟರ್. ನಾನು ಹೇಳಿದ ಹಾಗೆ 35 ಡಿಗ್ರಿಯಿಂದ 42 ಡಿಗ್ರಿ ಸೆಲ್ಸಿಯಸ್ ಮಾತ್ರನೇ ಆಗುತ್ತೆ. ಓಕೆ, ಆದರೆ ಈ ಲ್ಯಾಬೊರೇಟರಿ ಥರ್ಮೋಮೀಟರ್ದು ವೈಡ್ ರೇಂಜ್, ತುಂಬ ದೊಡ್ಡ ರೇಂಜ್ ಇರುತ್ತೆ. -10ಇಂದ ಹಿಡಿದು 100ಕ್ಕೂ ದಾಟಿ 110 ಡಿಗ್ರಿ ಸೆಲ್ಸಿಯಸ್ವರೆಗೂ ನಾವು ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡ್ಬೋದು. ಮೆಡಿಕಲ್ ಅಥವಾ ನಮ್ಮ ಮನೆಯಲ್ಲೇ ನಾವು ಡಿಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಕ್ಲಿನಿಕಲ್ ಥರ್ಮೋಮೀಟರ್ ಯೂಸ್ ಮಾಡ್ತೀವಿ.
ಆದರೆ ಲ್ಯಾಬೊರೇಟರಿ ಥರ್ಮಾಮೀಟರ್ ಅನ್ನೋದು ಸೈಂಟಿಫಿಕ್ ರಿಸರ್ಚ್ ಆಗಲಿ, ಸ್ಕೂಲ್ ಲ್ಯಾಬೊರೇಟರೀಸ್, ಕಾಲೇಜಲ್ಲಿ ಮತ್ತು ಇಂಡಸ್ಟ್ರಿಯಲ್ ಕಾರ್ಖಾನೆಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆರಡಕ್ಕಿಂತ ಇನ್ನೂ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ, ಈ ಮರ್ಕ್ಯುರಿ, ಒಂದು ನಿಮಿಷ, ಇಲ್ಲಿ ನೋಡಿ, ಈ ಥರ್ಮಾಮೀಟರ್, ಕ್ಲಿನಿಕಲ್ ಥರ್ಮಾಮೀಟ್ರಲ್ಲಿ ಇಲ್ಲಿ ಒಂದು ಕಿಂಕ್ ಅಂತ ಒಂದಿರುತ್ತೆ. ಇಲ್ಲಿ ಒಂಥರ ವಿ ಶೇಪಲ್ಲಿ ಒಂದು ಬೆಂಡ್ ಥರ ಇರುತ್ತೆ. ಅದೇನಕ್ಕಿರುತ್ತೆ ಅಂದರೆ, ಈಗ ಬಾಯಿಂದ ತೆಗ್ದಿದ್ದ ಕೂಡಲೇ ನಾವು ಓದೋಷ್ಟರೊಳಗೆ, ನಾವು ಕಣ್ಣತ್ರ ಇಟ್ಟು ಇದನ್ನು ಓದೋಷ್ಟರೊಳಗೆ ಈ ಡಿಗ್ರೀಸು 1 ಅಥವಾ 0.1 ಅಥವಾ 0.2 ಕೆಳಗಡೆ ಬರೋದಕ್ಕೆ ಸಾಧ್ಯ ಇದೆ. ಸೊ ತಟ್ಟಂತ ಅದು ಕೆಳಗಡೆ ಬರಬಾರ್ದು, ಅದನ್ನು ಹೀಟ್ ಸ್ಟಾಪ್ ಆಗಿದ್ದ ಕೂಡಲೇ ಅದು ಕೆಳಗಡೆ ಬರಬಾರ್ದು ಅನ್ನೋ ಕಾರಣದಿಂದ ಇಲ್ಲಿ ಒಂದು ಕಿಂಕ್ ಕೊಟ್ಟಿರ್ತಾರೆ, ಒಂದು ಬೆಂಡ್ ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು, ಸೊ ಆ ಬೆಂಡ್ ಇರೋದ್ರ ಕಾರಣದಿಂದ ಇದು ತಕ್ಷಣ ಕೆಳಗಡೆ ಬರೋದಿಲ್ಲ, ಈ ಮರ್ಕ್ಯುರಿ ಅನ್ನೋದು ತಕ್ಷಣ ಕೆಳಗಡೆ ಹೋಗೋದಿಲ್ಲ. ಸೊ ಅಷ್ಟರೊಳಗೆ ನಮಗೆ ಅಕ್ಯುರೇಟ್ ರೀಡಿಂಗ್ನ ನಾವು ನೋಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದು ಪಾರ್ಟ್ 1 ಅಷ್ಟೇ. ಪಾರ್ಟ್ 2 ಇನ್ನೂ ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ವಿಡಿಯೋಲಿ ನೀವು ನೋಡ್ಬೋದು. ಥ್ಯಾಂಕ್ ಯು.